ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ಸೂಚನೆ ನೀಡಿದ್ದು, ಇಂದು ಮಂಡ್ಯ ನಗರದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ರವರು, ಬೆಂಗಳೂರು ನಗರ ಪ್ರದೇಶಗಳಲ್ಲಿ ರಸ್ತೆಗಳು ಕಾಣೆಯಾಗಿವೆ. ರಸ್ತೆಗಳಿದ್ದ ಜಾಗಗಳಲ್ಲಿ ಇಂದು ಗುಂಡಿಗಳು ಬಿದ್ದಿವೆ. 5 ಗ್ಯಾರಂಟಿಯ ಜೊತೆಗೆ ಗುಂಡಿಯ ರಸ್ತೆಯ ಭಾಗ್ಯವನ್ನು ಸಹ ಈ ಸರ್ಕಾರ ಜನರಿಗೆ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಬೆಂಗಳೂರಿಗೆ ಒಂದು ಸ್ಥಾನಮಾನ ಇದ್ದು, ಆದರೆ ಇಂದು ಇದೇ ಬೆಂಗಳೂರು ಗುಂಡಿಗಳಿಂದ ತುಂಬಿ ಹೋಗಿವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನಲ್ಲಿ ಇದ್ದ ಬೃಹತ್ ಕಂಪನಿಗಳು ಬೆಂಗಳೂರನ್ನು ತೊರೆಯಲು ಮುಂದಾಗಿದ್ದಾವೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದೆ, ಇನ್ನು 15 ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ರಸ್ತೆಗಳ ಗುಂಡಿ ಮುಚ್ಚುವ ಕೆಲಸ ಮಾಡಬೇಕು, ಇಲ್ಲ ಅಂದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ಮಂಜುನಾಥ್, ಅಶೋಕ್ ಜಯರಾಮ್, ಭೀಮೇಶ್, ಡಾಕ್ಟರ್ ಸದಾನಂದ, ಶಿವಕುಮಾರ್ ಆರಾಧ್ಯ, ಪ್ರಸನ್ನ, ವಿವೇಕ್, ಚಂದು, ಶಿವಲಿಂಗು, ಹೊಸಳ್ಳಿ ಶಿವು, ಕ್ರಾಂತಿ ಮಂಜು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರಣ್ಣವರು ಮತ್ತು ವಿರೋಧ ಪಕ್ಷದ ನಾಯಕರಾದ
ಆರ್ ಅಶೋಕ್ ರವರ ಸೂಚನೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ 1 ಗಂಟೆಗಳ ಕಾಲ ನಾವು ರಸ್ತೆ ತಡೆಯನ್ನ ಮಾಡ್ತಾ ಇದ್ದೇವೆ. ತಮಗೂ ಗೊತ್ತು, ತಮ್ಮ ಮಾಧ್ಯಮಗಳಲ್ಲಿ ತಾವುಗಳು ಕೂಡ ತೋರಿಸಿದಿರಿ, ಬೆಂಗಳೂರಲ್ಲಿ ಏನಿವತ್ತು ಬೆಂಗಳೂರು ಪೂರ್ತಿ ರಸ್ತೆಗಳೇ ಮಾಯ ಆಗಿ ಬರೀ ಗುಂಡಿಗಳು ಮಾತ್ರ ಕಾಣಿಸ್ತಾ ಇದೆ. ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ರು ಅದ್ರ ಜೊತೆಗೆ ಗುಂಡಿ ಗ್ಯಾರಂಟಿಯನ್ನು ಕೊಟ್ಟಿರುವಂತ ಈ ರಾಜ್ಯ ಸರ್ಕಾರಕ್ಕೆ ನಾವು ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಮಂಡ್ಯ ನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇಡೀ ದೇಶಾದ್ಯಂತ ಬೆಂಗಳೂರು ಬಗ್ಗೆ ಒಂದು ವಿಶೇಷವಾದ ಒಂದು ಸ್ಥಾನಮಾನ, ಒಂದು ವಿಶೇಷವಾದ ಒಂದು ಗುರುತರವಾದ ಒಂದು ಸ್ಥಾನಮಾನ ನಮ್ಮ ಇಡೀ ಬೆಂಗಳೂರಿಗಿತ್ತು. ಎಲ್ಲೇ ನೀವು ದೇಶದಲ್ಲಿ ಹೋದ್ರು ಕೂಡ ಬೆಂಗಳೂರನ್ನ ಮಾದರಿಯಾಗಿ ತಗೊಂತಾ ಇದ್ರು. ಕಳೆದ 30-40 ವರ್ಷಗಳಿಂದನೂ ಕೂಡ ಇಡೀ ದೇಶಾದ್ಯಂತ ನಾವು ಬೆಂಗಳೂರು ತರ ಆಗ್ಬೇಕು, ಬೆಂಗಳೂರಲ್ಲಿರೋ ಕಂಪ್ನಿಗಳು ನಮ್ಮ ರಾಜ್ಯಕ್ಕೆ ಬರ್ಬೇಕು ಅಂತ ಏನೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಮೊನ್ನೆ ತಾನೇ ತಾವು ನೋಡಿರ್ಬೋದು, ಮೋಹನ್ ದಾಸ್ ಪೈ ಅಂತ ದೊಡ್ಡ ಉದ್ಯಮಿಗಳು ಎಲ್ಲ ಇಲ್ಲಿರುವಂತ ದೊಡ್ಡ ದೊಡ್ಡ ಕಂಪನಿಗಳು ಗುಳೆ ಹೋಗ್ತಾ ಇದಾವೆ, ಬೇರೆ ರಾಜ್ಯಗಳಿಗೆ, ಬೇರೆ ಒಂದು ಕ್ಯಾಪಿಟಲ್ ಸಿಟಿಗಳು ಏನಿದಾವೆ ಅಲ್ಲಿಗೆ ಹೋಗ್ತಾ ಇದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದೆ, ಬರೀ ಬೆಂಗಳೂರಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಏನ್ ನಮ್ಮ ಮಂಡ್ಯ ಭಾಗದಲ್ಲೂ ಕೂಡ ನಮ್ಮ ರೈತರುಗಳು ಕಬ್ಬು ಹೊಡೆಯೋದಕ್ಕಾಗ್ಲಿ ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಏನಾದ್ರೂ ರೈತ ಚಟುವಟಿಕೆಗಳಿಗೆ ಮಾಡೋದಕ್ಕಾಗ್ಲಿ ಇಡೀ ರಸ್ತೆಗಳೇ ಇಲ್ದಂತೆ ಬರೀ ಗುಂಡಿಗಳಾಗಿದೆ. ಇನ್ನು 15 ದಿವಸದೊಳಗಡೆ ಆಗಿ ಗುಂಡಿಗಳೆಲ್ಲ ಮುಚ್ಚಬೇಕು, ಮುಚ್ಚಲಿಲ್ಲ ಅನ್ನೋ ಪಕ್ಷದಲ್ಲಿ ನಮ್ಮ ರಾಜ್ಯದ ನಾಯಕರುಗಳು, ನಮ್ಮ ಹಿರಿಯ ನಾಯಕರುಗಳು ಏನ್ ತೀರ್ಮಾನ ಕೊಡ್ತಾರೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.